ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ BCom ಮತ್ತು BBA 4th ಸೆಮಿಸ್ಟರ್ ಕನ್ನಡ ವಿಷಯದಲ್ಲಿ ಕೇಳುವಂತಹ ಒಂದು ಗ್ರಾಮರ್ನ ಟಾಪಿಕ್ ಸಂಕ್ಷಿಪ್ತ ಲೇಖನ. ಸೊ ಇದ್ರ ಮೇಲೆ ಥಿಯರಿ ಪ್ರಶ್ನೆ ಆದರೂ ಬರ್ಬೋದು, ಒಂದು ಪ್ರಾಕ್ಟಿಕಲ್ ಕ್ವಶನ್ ಆದರೂ ಬರ್ಬೋದು. ಥಿಯರಿ ಕ್ವಶನ್ ಅಂದರೆ ಲಕ್ಷಣಗಳು, ಮಹತ್ವ ಈ ರೀತಿಯಾದಂಥ ಪ್ರಶ್ನೆ ಬರುತ್ತೆ. ಪ್ರಾಕ್ಟಿಕಲ್ ಕ್ವಶನ್ ಅಂದರೆ ಒಂದು ದೊಡ್ಡ ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಅದನ್ನು 85 ಶಬ್ದಗಳಲ್ಲಿ ಶಾರ್ಟ್ ಆಗಿ ಅದರ ಅರ್ಥ ಕೆಡದಂತೆಯೇ ಆ ಪ್ಯಾರಾಗ್ರಾಫ್ನ ನೀವು ಶಾರ್ಟ್ ಆಗಿ ಬರೆಯೋದಕ್ಕೆ ಸಂಕ್ಷಿಪ್ತ ಲೇಖನ ಅಂತ ಕರಿತೀವಿ. ಸೊ ಈ ಸಂಕ್ಷಿಪ್ತ ಲೇಖನದ ಮೇಲೆ ಈ ವಿಡಿಯೋದಲ್ಲಿ ನಾವು ಥಿಯರಿ ನೋಡ್ತಾ ಇದ್ದೀವಿ. ಮುಂದಿನ ವಿಡಿಯೋದಲ್ಲಿ ಸಂಕ್ಷಿಪ್ತ ಲೇಖನದ ಒಂದು ಉದಾಹರಣೆಯೊಂದಿಗೆ ಹೇಗೆ ಶಾರ್ಟಾಗಿ ಬರೀಬೇಕು ಅನ್ನೋ ಶಾರ್ಟ್ಕಟ್ ಟ್ರಿಕ್ಸ್ನ ನಾವು ನೋಡ್ತಾ ಹೋಗೋಣ. ಸೊ ಥಿಯರಿನ ಹೆಚ್ಚಾಗಿ ಕ್ವಶನ್ ಕೇಳ್ತಾರೆ, ಪ್ಯಾರಾಗ್ರಾಫ್ ಕೊಡೋದು ಕಡಿಮೆ ಕ್ವಶನ್ನ. ಸೊ ಅದನ್ನು ನೋಡ್ಕೋಬೇಕಾಗುತ್ತೆ, ನೀವು ಇದನ್ನು ನೋಡ್ಕೋಬೇಕಾಗುತ್ತೆ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ. ಸೊ ವಾಟ್ಸಪ್ನ ಜಾಯ್ನ್ ಆಗಿ. ಯೂಟ್ಯೂಬ್ ಮೆಂಬರ್ಶಿಪ್ ಲಿಂಕ್ ಇದೆ, ಮೆಂಬರ್ಶಿಪ್ನ ತೆಗೆದುಕೊಳ್ಳಿ. ಹಾಗೂ ಆ್ಯಪ್ ಇದೆ, ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಯಾವುದಾದ್ರೂ ಕ್ಲಾಸ್ನ ಜಾಯ್ನ್ ಆದರೆ ಉಳಿದ 9 ಸಬ್ಜೆಕ್ಟ್ನ ವಿಷಯಗಳು ನಿಮಗೆ ಉಚಿತವಾಗಿರುತ್ತೆ. ಸೊ ಎಕ್ಸಾಮ್ನಲ್ಲಿ ಕೇಳುವಂಥ ಫಿಕ್ಸ್ ಕ್ವಶನ್ಸ್ಗಳನ್ನ ನಾವು ಕೊಡ್ತೀವಿ. ಹಾಗೂ ಎಲ್ಲ 9 ಸಬ್ಜೆಕ್ಟ್ಗಳಿಗೆ ಶಾರ್ಟ್ಕಟ್ ಓದೋ ವಿಧಾನ, PDF ನೋಟ್ಸ್ ಇರುತ್ತೆ, ವಿಡಿಯೋ ಕ್ಲಾಸಸ್ ಇರುತ್ತೆ, ರೆಕಾರ್ಡೆಡ್ ಆಡಿಯೋ ಕ್ಲಾಸಸ್ ಕೂಡ ಇರುತ್ತೆ. ಸೊ ಜಾಯ್ನ್ ಆಗಿ. ಈಗ ಸಬ್ಜೆಕ್ಟ್ ಬಗ್ಗೆ ಬರೋಣ. ಸಂಕ್ಷಿಪ್ತ ಲೇಖನದ ಪ್ರಯೋಜನಗಳನ್ನು, ಅನುಕೂಲತೆಗಳನ್ನು ವಿವರಿಸಿರಿ. ಸಮಯದ ಉಳಿತಾಯ. ಓದುಗರು ಇಡೀ ಸುದೀರ್ಘ ವರದಿಯನ್ನು ಓದುವ ಬದಲು ಕೇವಲ ಸಂಕ್ಷಿಪ್ತ ಲೇಖನವನ್ನು ಓದುವುದರ ಕಡಿಮೆ ಸಮಯದಲ್ಲಿ ವಿಷಯದ ಸಂಪೂರ್ಣ ಅರಿವು ಪಡೆಯಬಹುದು. ಮುಖ್ಯ ಅಂಶಗಳ ಗ್ರಹಿಕೆ. ಇದು ಲೇಖನದ ಅನಗತ್ಯ ವಿವರಗಳು, ಉದಾಹರಣೆಗಳು, ಅಲಂಕಾರಿಕ ಶಬ್ದಗಳನ್ನು ತೆಗೆದುಹಾಕಿ ಕೇವಲ ಪ್ರಮುಖ ಸತ್ಯಾಂಶಗಳನ್ನು ಮಾತ್ರ ಹೈಲೈಟ್ ಮಾಡುತ್ತದೆ. ಸ್ಪಷ್ಟತೆ. ಗೊಂದಲಮಯವಾದ ಸುದೀರ್ಘವಾದ ಮಾಹಿತಿಯನ್ನು ಸರಳಗೊಳಿಸಿ ಪ್ರಸ್ತುತಪಡಿಸುವುದರಿಂದ ಓದುಗರಿಗೆ ವಿಷಯವು ಹೆಚ್ಚು ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಸಂವಹನ ಕಲೆ ಸುಧಾರಣೆ. ಸಂಕ್ಷಿಪ್ತ ಲೇಖನ ಬರೆಯುವುದರಿಂದ ಕಡಿಮೆ ಪದಗಳಲ್ಲಿ ಹೆಚ್ಚು ವಿಷಯವನ್ನು ಹೇಳಲು ಕೌಶಲ್ಯ ಬೆಳೆಯುತ್ತದೆ. ಇದು ವ್ಯಾವಹಾರಿಕ ಸಂವಹನಕ್ಕೆ ಬಹಳ ಮುಖ್ಯವಾಗಿರುತ್ತದೆ. ದಾಖಲೀಕರಣ. ನೆನಪಿಟ್ಟುಕೊಳ್ಳಲು ಸಹಾಯಕಾರಿ. ದೊಡ್ಡ ವರದಿಗಳನ್ನು ನೆನಪಿಟ್ಟುಕೊಳ್ಳುವುದು ಕಷ್ಟ, ಆದರೆ ಸಂಕ್ಷಿಪ್ತ ರೂಪದಲ್ಲಿ ಬರೆದಿರುವಂಥ ಮಾಹಿತಿಯನ್ನು ಸುಲಭವಾಗಿ ನೆನಪಿಟ್ಟುಕೊಳ್ಳಬಹುದು ಹಾಗೂ ಇದನ್ನು ಟಿಪ್ಪಣಿಯಾಗಿಯೂ ಬಳಸಬಹುದು. ನಿರ್ಧಾರ ತೆಗೆದುಕೊಳ್ಳಲು ನೆರವು. ಬಿಡುವಿಲ್ಲದ ಅಧಿಕಾರಿಗಳಿಗೆ ಅಥವಾ ಮ್ಯಾನೇಜರ್ಗಳಿಗೆ ದೀರ್ಘ ವರದಿಗಳ ಸಾರಾಂಶದ ಬದಲಾಗಿ ತ್ವರಿತವಾಗಿ ನಿರ್ಧಾರ ತೆಗೆದುಕೊಳ್ಳಲು ನೀಡುವಂಥ ಈ ಸಂಕ್ಷಿಪ್ತ ಲೇಖನಗಳು ಸಹಾಯವಾಗುತ್ತವೆ. ಎರಡನೇ ಪ್ರಶ್ನೆ, ಸಂಕ್ಷಿಪ್ತ ಲೇಖನದ ಲಕ್ಷಣಗಳನ್ನು ವಿವರಿಸಿರಿ. ಸಂಕ್ಷಿಪ್ತತೆ. ಇದು ಮೂಲ ಲೇಖನದ ಸರಿಸುಮಾರು 3/1 ಭಾಗದಷ್ಟು ಇರಬೇಕು. ಅನಗತ್ಯ ವಿವರಣೆಗಳು, ಉದಾಹರಣೆಗಳನ್ನು ಕೈಬಿಟ್ಟು ವಿಷಯವನ್ನು ಕುಗ್ಗಿಸಿ ಬರೆಯಬೇಕು. ಸಂಪೂರ್ಣತೆ. ಲೇಖನವು ಚಿಕ್ಕದಾಗಿದ್ದರೂ ಮೂಲ ಬರಹದಲ್ಲಿ ಯಾವುದೇ ಪ್ರಮುಖ ಅಂಶಗಳು, ವಿಚಾರಗಳು ಬಿಟ್ಟು ಹೋಗಬಾರದು. ಸಾರಾಂಶವು ಪೂರ್ಣ ಅರ್ಥವನ್ನು ನೀಡಬೇಕು. ಸ್ಪಷ್ಟತೆ. ಬಳಸುವ ಭಾಷೆ ಸರಳವಾಗಿರಬೇಕು. ಓದುಗರಿಗೆ ವಿಷಯದ ಯಾವುದೇ ಗೊಂದಲವಿಲ್ಲದೆ ನೇರವಾಗಿ ಅರ್ಥವಾಗುವಂತಿರಬೇಕು. ನಿಖರತೆ. ಮೂಲ ಲೇಖನದಲ್ಲಿರುವ ಸತ್ಯಾಂಶಗಳನ್ನು, ಮಾಹಿತಿಯನ್ನು ಬದಲಾಯಿಸಬಾರದು. ಲೇಖಕರು ಹೇಳಿದ ವಿಚಾರವನ್ನು ನಿಖರವಾಗಿ ಪ್ರಸ್ತುತಪಡಿಸಬೇಕು. ಸಂಬದ್ಧತೆ, ಏಕರೂಪತೆ. ಸಂಕ್ಷಿಪ್ತ ಲೇಖನವು ಬಿಡಿ ಬಿಡಿ ವಾಕ್ಯಗಳಂತೆ ಇರಬಾರದು. ವಾಕ್ಯಗಳ ನಡುವೆ ತಾರ್ಕಿಕ ಸಂಬಂಧವಿರಬೇಕು. ಅದು ಒಂದು ಸುಸಂಬದ್ಧ ಪ್ಯಾರಾಗ್ರಾಫ್ನಂತೆ ಕಾಣಬೇಕು. ಸ್ವಂತ ಭಾಷೆ. ಮೂಲ ಲೇಖನದ ವಾಕ್ಯಗಳನ್ನು ಹಾಗೆಯೇ ನಕಲು ಮಾಡಬಾರದು. ವಿಷಯವನ್ನು ಅರ್ಥೈಸಿಕೊಂಡು ನಿಮ್ಮ ಸ್ವಂತ ಶಬ್ದಗಳಲ್ಲಿ ಸಂಕ್ಷಿಪ್ತವಾಗಿ ಬರೆಯಬೇಕು. ವಸ್ತುನಿಷ್ಠತೆ. ಲೇಖನ ಬರೆಯುವವರು ತಮ್ಮ ವೈಯಕ್ತಿಕ ಅಭಿಪ್ರಾಯಗಳು, ಟೀಕೆಗಳು ಅಥವಾ ಹೆಚ್ಚಿನ ಮಾಹಿತಿಯನ್ನು ಸೇರಿಸಬಾರದು. ಮೂಲ ಲೇಖಕರು ಏನನ್ನು ಹೇಳಿದ್ದಾರೋ ಅದಕ್ಕಷ್ಟೇ ಮಾತ್ರದು ಸೀಮಿತವಾಗಿರಬೇಕು. ಶೀರ್ಷಿಕೆ. ಸಂಕ್ಷಿಪ್ತ ಲೇಖನಕ್ಕೆ ಸೂಕ್ತವಾದ, ಆಕರ್ಷಕವಾದ ಒಂದು ಸಣ್ಣ ಶೀರ್ಷಿಕೆಯನ್ನು ನೀಡುವುದು ಕಡ್ಡಾಯ, ಅಂದರೆ ಹೆಡ್ಡಿಂಗ್ ಕೊಡಬೇಕು. ನೆಕ್ಸ್ಟ್ ಪ್ರಶ್ನೆ ಇದು. ಸಂಕ್ಷಿಪ್ತ ಲೇಖನ ಬರೆಯುವಾಗ ಗಮನಿಸಬೇಕಾದ ಅಂಶಗಳನ್ನು ವಿವರಿಸಿರಿ. ಮೂಲ ಬರಹದ ಆಳವಾದ ಓದು. ಲೇಖನವನ್ನು ಕನಿಷ್ಠ 2 ಬಾರಿ ಓದಬೇಕು. ಮೊದಲ ಓದು ವಿಷಯದ ಸಾಮಾನ್ಯ ಅರಿವಿಗಾಗಿ, ಎರಡನೇ ಓದು ಪ್ರಮುಖ ಅಂಶಗಳನ್ನು ಗುರುತಿಸುವುದಕ್ಕಾಗಿ ಆಗಿರಬೇಕು. ಪ್ರಮುಖ ಅಂಶಗಳ ಗುರುತಿಸುವಿಕೆ. ಓದುವಾಗ ಮುಖ್ಯವಾದ ವಾಕ್ಯಗಳು, ಸತ್ಯಾಂಶಗಳು, ವಿಚಾರಗಳನ್ನು ಪೆನ್ಸಿಲ್ನಿಂದ ಅಂಡರ್ಲೈನ್ ಮಾಡಿಕೊಳ್ಳಬೇಕು. ಅನಗತ್ಯ ಅಂಶಗಳ ಕೈಬಿಡುವಿಕೆ. ಉದಾಹರಣೆಗಳು, ರೂಪಕಗಳು, ವಿವರಣಾತ್ಮಕ ಪದಗಳು, ಪುನರಾವರ್ತಿತ ವಾಕ್ಯಗಳು, ಅಲಂಕಾರಿಕ ಭಾಷೆಯನ್ನು ಪೂರ್ಣವಾಗಿ ತೆಗೆದುಹಾಕಬೇಕು. 3/1 ಭಾಗದ ನಿಯಮ. ಸಂಕ್ಷಿಪ್ತ ಲೇಖನವು ಮೂಲ ಲೇಖನದ ಒಟ್ಟು ಪದಗಳ ಸಂಖ್ಯೆಯನ್ನು ಸರಿಸುಮಾರು 3/1 ಭಾಗ, ಅಂದರೆ 1/3 ಆಗಿರಬೇಕು. ಸ್ವಂತ ಶಬ್ದಗಳ ಬಳಕೆ. ಮೂಲ ಲೇಖನದ ವಾಕ್ಯಗಳನ್ನು ಹಾಗೆಯೇ ನಕಲು ಮಾಡಬಾರದು. ವಿಷಯವನ್ನು ಗ್ರಹಿಸಿ ನಿಮ್ಮದೇ ಸರಳ ಭಾಷೆಯಲ್ಲಿ ವಾಕ್ಯಗಳನ್ನು ಮರುರೂಪಿಸಬೇಕು. ತೃತೀಯ ಪುರುಷ ಮತ್ತು ಪರೋಕ್ಷ ನಿರೂಪಣೆ. ಸಂಕ್ಷಿಪ್ತ ಲೇಖನವನ್ನು ಸಾಮಾನ್ಯವಾಗಿ ತೃತೀಯ ಪುರುಷ ಅವನು, ಅವಳು, ಅವರು ಮತ್ತು ಪರೋಕ್ಷ ನಿರೂಪಣೆ ಶೈಲಿಯಲ್ಲಿ ಬರೆಯುವುದು ಸೂಕ್ತ. ಸೂಕ್ತ ಶೀರ್ಷಿಕೆ. ಇಡೀ ವಿಷಯವನ್ನು ಪ್ರತಿಬಿಂಬಿಸುವಂಥ ಒಂದು ಚಿಕ್ಕದಾದ, ಒಂದು ಆಕರ್ಷಕವಾದ ಶೀರ್ಷಿಕೆಯನ್ನು ನೀಡಬೇಕು. ಶೀರ್ಷಿಕೆ ಅಂದರೆ ಹೆಡ್ಡಿಂಗ್. ಒಂದು ಪ್ಯಾರಾಗ್ರಾಫ್. ಎಷ್ಟೇ ದೊಡ್ಡ ಲೇಖನವಿದ್ದರೂ ಅದರ ಸಾರಾಂಶವನ್ನು ಸಾಮಾನ್ಯವಾಗಿ ಒಂದೇ ಸುಸಂಬದ್ಧ ಪ್ಯಾರಾಗ್ರಾಫ್ನಲ್ಲಿ ಬರೆಯಬೇಕು. ಕರಡು ಪ್ರತಿ. ಮೊದಲು ಒಂದು ತಾತ್ಕಾಲಿಕ ಪ್ರತಿಯನ್ನು ಸಿದ್ಧಪಡಿಸಿ ಅದರಲ್ಲಿರುವ ತಪ್ಪುಗಳನ್ನು ತಿದ್ದಿ ನಂತರ ಅಂತಿಮ ಪ್ರತಿ ಬರೆಯುವುದು ಉತ್ತಮ. ವೈಯಕ್ತಿಕ ಅಭಿಪ್ರಾಯ ಬೇಡ.
ಮೂಲ ಲೇಖಕರು ಹೇಳದ ಯಾವುದೇ ವಿಷಯ ಅಥವಾ ನಿಮ್ಮ ಸ್ವಂತ ವಿಮರ್ಶೆಯಲ್ಲಿ ಸೇರಿಸಬಾರದು. ನೆಕ್ಸ್ಟ್ ಪ್ರಶ್ನೆ, ಸಂಕ್ಷಿಪ್ತ ಲೇಖನ ಬರೆಯುವ ತಂತ್ರಗಳನ್ನು ವಿವರಿಸಿರಿ. ಪದಗಳ ಮಿತವ್ಯಯ. ದೊಡ್ಡ ವಾಕ್ಯಗಳನ್ನು ಚಿಕ್ಕದಾಗಿಸಿ. ಉದಾಹರಣೆಗೆ, ದಿನವೂ ಶಾಲೆಗೆ ಬರದೇ ಇರುವ ವಿದ್ಯಾರ್ಥಿ ಎನ್ನುವ ಬದಲು ಅನುಪಸ್ಥಿತಿಯ ವಿದ್ಯಾರ್ಥಿ ಎಂದು ಒಂದೇ ಪದದಲ್ಲಿ ಹೇಳಿ. ಅನಗತ್ಯ ಅಂಶಗಳ ಕತ್ತರಿ. ವಿಷಯವನ್ನು ವಿವರಿಸುವ ಬದಲಾಗಿ ಅಂದರೆ ಉದಾಹರಣೆ ಅಂದರೆ ಹಾಗೆಯೇ ಎಂಬಂತಹ ಪದಪುಂಜಗಳನ್ನು ಮತ್ತು ವಿವರಣಾತ್ಮಕ ಕಥೆಗಳನ್ನು ಪೂರ್ಣವಾಗಿ ಕೈಬಿಡಿ. ಸಂಯೋಜನಾ ತಂತ್ರ. 2 ಅಥವಾ 3 ಸಣ್ಣ ವಾಕ್ಯಗಳು ಒಂದೇ ವಿಚಾರವನ್ನು ಹೇಳುತ್ತಿದ್ದರೆ ಅವುಗಳನ್ನು ಸೇರಿಸಿ ಒಂದು ಅರ್ಥಪೂರ್ಣ ವಾಕ್ಯವನ್ನು ರಚಿಸಿ. ಅಂಕಿಅಂಶಗಳ ಕ್ರೋಢೀಕರಣ. ಬಹಳಷ್ಟು ಅಂಕಿಅಂಶಗಳಿದ್ದರೆ ಅವುಗಳ ವಿವರ ನೀಡುವ ಬದಲು ಅವುಗಳ ಒಟ್ಟು ಸಾರಾಂಶ ಅಥವಾ ಪರಿಣಾಮವನ್ನು ಮಾತ್ರ ತಿಳಿಸಬೇಕು. ವಾಕ್ಯಗಳ ಮರುರಚನೆ. ಮೂಲ ಲೇಖನದಲ್ಲಿರುವ ಕ್ಲಿಷ್ಟವಾದ ವಾಕ್ಯಗಳನ್ನು ಸುಲಭವಾಗಿ ನಿಮ್ಮದೇ ಆದ ಹೊಸ ವಾಕ್ಯಗಳಲ್ಲಿ ಬರೆಯಿರಿ. ಇದು ನಕಲು ಮಾಡುವುದನ್ನು ತಪ್ಪಿಸುತ್ತದೆ. ಕ್ರಮಬದ್ಧತೆ. ಮೂಲ ಲೇಖನದಲ್ಲಿನ ವಿಷಯಗಳು ಯಾವ ಕ್ರಮದಲ್ಲಿ ಬಂದಿದೆಯೋ ಅದೇ ಕ್ರಮದಲ್ಲಿ ಸಂಕ್ಷಿಪ್ತ ಲೇಖನವೂ ಇರಲಿ. ಇದರಿಂದ ವಿಷಯದ ಹರಿವು ತಪ್ಪುವುದಿಲ್ಲ. ಶಬ್ದ ಎಣಿಕೆ ತಂತ್ರ. ಅಂತಿಮ ಪ್ರತಿ ಬರೆದ ನಂತರ ಪದಗಳನ್ನು ಎಣಿಸಿ ಅದು ಮೂಲ ಲೇಖನದ 1/3 ಭಾಗದಷ್ಟಿದೆ ಎಂದು ಖಚಿತಪಡಿಸಿಕೊಳ್ಳಿ. ಸೊ ಇಷ್ಟು ಪ್ರಶ್ನೆಗಳು ಸಂಕ್ಷಿಪ್ತ ಲೇಖನದ ಮೇಲೆ. ಥಿಯರಿ ಕ್ವಶನ್ ಕೇಳಿದರೆ ಇವಿಷ್ಟು ಪ್ರಶ್ನೆಯಲ್ಲಿಯೇ ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ಇಲ್ಲವೇ ಒಂದು ಪ್ಯಾರಾಗ್ರಾಫ್ ಕೊಟ್ಟು ನಿಜವಾಗ್ಲೂ ನೀವು ಸಂಕ್ಷಿಪ್ತ ಲೇಖನ ಮಾಡೋದಕ್ಕೇ ಕ್ವಶನ್ ಕೊಡ್ತಾರೆ. ಅದನ್ನು ಪ್ರಾಕ್ಟಿಕಲ್ ಕ್ವಶನ್ ಅಂತ ನಾವು ಕರಿತೀವಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ತರಗತಿಯೊಂದಿಗೆ ಸಿಗೋಣ. ಧನ್ಯವಾದಗಳು.